ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. 2025ನೇ ಸಾಲಿನ ಧಾರವಾಡ ಕೃಷಿ ಮೇಳ ಇಂದಿನಿಂದ ಸ್ಟಾರ್ಟ್ ಆಗಿದೆ. ಅಂದರೆ 13ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೂ ನಡೀತಾ ಇದೆ. ಸೊ ನಿಮಗೆ ಏನಾದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಬೆಳಿಗ್ಗೆ ರೈತರು ಎಲ್ಲ ಬಂದುಬಿಟ್ಟು ನೋಂದಣಿ ಮಾಡ್ತಾಯಿದ್ದಾರೆ. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಬಂದು ನಂಬರೆಲ್ಲ ತೊಗೊಂಡು ರಿಜಿಸ್ಟರ್ ಮಾಡಿ ಆ ಥರ ಮಾಡ್ತಿದ್ರು. ಈಗ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಏನಂದರೆ ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ QR ಕೋಡ್ ಸ್ಕ್ಯಾನ್ ಮಾಡಿ ಸೊ ಅಲ್ಲಿ ನಾವು ಡೀಟೇಲ ಸಬ್ಮಿಟ್ ಮಾಡ್ಬೋದು. ಸೊ ಅಲ್ಲಿ ಏನೇನು ಡೀಟೇಲ್ಸ್ ಬರುತ್ತೆ ಅಂದರೆ ಫಸ್ಟು ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ನಮ್ದು ಏನೇನು ಡೀಟೇಲ್ಸ್ ಬರುತ್ತೆ, ನೇಮ್ ಆಗ್ಬೋದು, ಊರಾಗ್ಬೋದು, ಕಾಂಟ್ಯಾಕ್ಟ್ ನಂಬರು, ಮೇಲ್ ID ಇದೆಲ್ಲ ಬರುತ್ತೆ. ಸೊ ಅದಾದಮೇಲೆ ಸೊ ನಮಗೆ ಏನು ಇದರಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾಯಿದ್ದಾರೆ. ಸೊ ನಾವು 2025ನೇ ಕೃಷಿ ಮೇಳ ಅಟೆಂಡ್ ಮಾಡಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಸಿಗ್ತಾಯಿದೆ. ಸೊ ನೀವು ಯಾವ ರೀತಿ ಸಬ್ಮಿಟ್ ಮಾಡೋದಂತ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ಇದು ಡಿಜಿಟಲ್ ಮ್ಯಾಪ್ ಸಿಗುತ್ತೆ ನಮಗೆ, ಎಲ್ಲೆಲ್ಲಿ ಯಾವ ಲೊಕೇಶನ್ ಇದೆ ಅಂತ ಇದರಲ್ಲೇ ತೋರಿಸ್ಕೊಡ್ತಾರೆ. ನೋಡಿ, ನಿಮಗೆ ಫಾರ್ಮ್ ಫಿಲ್ ಮಾಡೋದು ಬರಲ್ಲ ಅಂದರೆ ಸೊ ನಿಮಗೆ ಅಲ್ಲಿ ಫಿಲ್ ಮಾಡಿಕೊಡ್ತಾರೆ, ವಾಲಂಟಿಯರ್ಸ್ ಇರ್ತಾರೆ ಅಲ್ಲಿ. ಈಗ ನಂಬರ್ 2, 3 ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನಿದೆ ಅಷ್ಟೇ. ಟಾನಿಕ್ ಹಾಲು ಹೆಚ್ಚಾಗುವ ಕ್ಯಾಲ್ಸಿಯಂ ಇದೆ, ಲಿವರ್ ಟಾನಿಕ್ಸ್ ಇದೆ, ಆಮೇಲೆ ಫಿಕ್ಸ್ಗೆ ಉಣ್ಣಿಗೆ ಸೋಪ್ ಇದೆ, ಹಾಲು ಹೆಚ್ಚಾಗುತ್ತೆ, ಹಾಲು ಪ್ಯಾಕೆಟ್ ಬರುತ್ತೆ. ಮಾಡ್ತೀವಿ ನಾವು ಸರ್. ಇದೇನಿದು? ಇದು ಮಿಲ್ಕ್ ಲಿಕ್ವಿಡ್ ಸರ್. ಆ ಕಡೆ ಆಡು ಕುರಿ ಬರುತ್ತಲ್ಲ, ಅದಕ್ಕೆ ಹಾಲು ಕುಡಿಯೋಕ್ಕೆ ಪೌಡರ್ ಬರುತ್ತೆ. ಲಿಕ್ವಿಡ್ ಬಾಟಲ್ ಒಳಗೆ ಹಾಲು ಹಾಕಿ. ಓಕೆ, ಇವೆಲ್ಲ ಫುಡ್ ಸರ್, ಫುಡ್ ಸರ್. ಹಾಲಿನ ಸಲುವಾಗಿ ಇದನ್ನು ಕೊಡೋದು, ಹಾಲು ಜಾಸ್ತಿ ಆಗಲಿ, ಕ್ವಾಲಿಟಿ ಹಾಲು ಬರಲಿ ಅಂತ ಹೇಳಿ ಇದನ್ನು ಕೊಡೋದು ಸರ್. ಓಕೆ ಓಕೆ ಓಕೆ. ಇದನ್ನು ಕೊಡೋದ್ರಿಂದ ಕ್ಯಾಲ್ಸಿಯಂ ಮಿನರಲ್ಸ್ ಎಲ್ಲ ಹಾಲಿನ ಒಳಗಡೆ ಉತ್ಪಾದನೆ ಹೋಗ್ತದೆ ಸರ್. ಓಕೆ, ಇದೆಲ್ಲ ಏನು ಸರ್? ಇದು ಅದು ಶಾಂಪಲ್ ಸರ್. ಇದು ಇದೆಲ್ಲ ಕರೆಕ್ಟ್ ಕೊಡೋದು. ಇದೆಲ್ಲ ಮಿಲ್ಕಿಂಗ್, ನಾನ್ ಮಿಲ್ಕಿಂಗ್ ಅಂತಿದೆ. ಓಕೆ ಸರ್, ಓಕೆ. ಸ್ನೇಹಿತರೆ ನೋಡಿದ್ರಲ್ಲ, ಸೊ ಹಸುಗಳಿಗೆ ಸಂಬಂಧಪಟ್ಟಂಥ ಮೆಡಿಸಿನ್ ಆಗ್ಬೋದು, ಹಾಗೆ ತಿಂಡಿ ಎಲ್ಲ ಅಲ್ಲಿದೆ. ಸೊ ನೋಡ್ತಾ ಇದ್ದೀರಾ ನೀವು, ಎಮ್ಮೆಗಳು ಇವೆಲ್ಲ ನಮ್ಮ ದೇಶೀಯ ಎಮ್ಮೆಗಳು. ಸೊ ಮಳೆ ಬಂದು ತೇವ ಜಾಸ್ತಿ ಆಗಿರೋದ್ರಿಂದ ಆ ಗೂಟ ಸ್ವಲ್ಪ ಆಳ ಕೊಡಿತಾ ಇದ್ದಾರೆ. ಸೊ ನೋಡಿ, ಸೊ ಇನ್ನೂ ಬರ್ತಾ ಇದೆ. ಸೊ ನಾನು ಬೆಳಿಗ್ಗೆ ಬೇಗ ಹೋಗಿರೋದ್ರಿಂದ ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ. ಒಂದು 12 ಗಂಟೆ ಮೇಲೆ ಇನ್ನೂ ಫುಲ್ ಕವರ್ ಆಗ್ತಾಯಿದೆ. ಸೊ ನಾಳೆಯಿಂದ ಪೂರ್ತಿ ನೋಡೋದಕ್ಕೆ ವೀಕೆಂಡ್ ಆಗಿರೋದ್ರಿಂದ ಇನ್ನೂ ಜನ ಬರ್ತಾರೆ. ಎಲ್ಲ ರೀತಿಯ ಏನೋ ವ್ಯವಸ್ಥೆನೇ ಮಾಡಿರ್ತಾರೆ. ಸೊ ನೋಡಿ, ನಿಮ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ನನಗೆ ಹೆಂಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೀವು ಬೋರ್ಡಲ್ಲಿ ನೋಡ್ತಾ ಇದ್ದೀರಾ, ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು, ಸಮತೋಲನ ಆಹಾರ ಸೇವಿಸಿ ಆರೋಗ್ಯವಾಗಿರಿ. ಸೊ ಇದು ಈ ವರ್ಷದ ಒಂದು ಏನೋ ಲೈನ್ನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆಹಾರ ಗೋಪುರ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನೀವು ಏನೋ ಎಕ್ಸಿಬಿಷನ್ಗೆ ಹೋಗ್ತಿರಲ್ಲ, ಹೋಗೋ ದಾರಿಯಲ್ಲಿ ಇದೇ ಥರ ಮಾಡಿದ್ದಾರೆ ನೋಡಿ. ಆಲ್ರೆಡಿ ರೈತರಾಗ್ಬೋದು, ಜನಗಳಾಗ್ಬೋದು, ಸ್ಟಾಲ್ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೌರಶಕ್ತಿ ಚಾಲಿತ ಕಡಲೆ ಕುಡಿ ಕತ್ತರಿಸುವ ಯಂತ್ರ ಅಂತ ಇಟ್ಟಿದ್ದಾರೆ. ಸೊ ಕೃಷಿಗೆ ಸಂಬಂಧಪಟ್ಟಂಥ ಮಷಿನರಿಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇಲ್ಲಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಪ್ರತಿಯೊಂದು. ಸದ್ಯಕ್ಕೆ ಈಗ ನಿಮಗೆ ಏನೇನಿದೆ ಸ್ಟಾಲಲ್ಲಿ ಅಂತ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ, ಇದು ಪೊಲೀಸ್ ಅವರ ಒಂದು ಸಹಾಯ ಕೇಂದ್ರ ಅಂತ ಇದೆ. ಪೊಲೀಸ್ನವ್ರು ಇಲ್ಲಿರ್ತಾರೆ, ಏನೇ ಪ್ರಾಬ್ಲಮ್ ಆದರೆ ಇಲ್ಲಿ ಹೋಗಿ ಕೇಳ್ಕೊಬೋದು, ಮಾತಾಡ್ಬೋದು. ಸೊ ಇದು ಮಳಿಗೆ ವಿಚಾರಣೆ ಕೇಂದ್ರ, ಅಂದರೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಳಿಗೆ ಕೇಂದ್ರ ಅದು. ಸೊ ಮಳಿಗೆ ವಿಚಾರಿಸೋದಕ್ಕೆ. ಹಾಗೆ ನೋಡ್ತಾ ಇದ್ದೀರಾ,
ಸೊ ರೇಷ್ಮೆ ಬಗ್ಗೆ ಇಲ್ಲಿ ನೋಡಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದಾರೆ. ಸೊ ಚಿಕ್ಕ ಚಾಕಿ ಹುಳುವಿಂದ ಹಿಡಿದು ಸೊ ಹಂತವಾಗಿ ಎಲ್ಲ ರೀತಿಯ ಇಲ್ಲಿ ಹುಳುಗಳನ್ನು ಇಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಸೊ ಚಿಕ್ಕ ಹುಳ, ಸೊ ಇದು ಸ್ವಲ್ಪ ದೊಡ್ಡ ಹುಳ. ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆ ಸೊ ಇದಕ್ಕೆ ಏನಾದರೂ ಕಾಯಿಲೆಗಳು ಬಂದರೆ ಅದಕ್ಕೆ ಏನು ಮೆಡಿಷನ್ ಹಾಕಬೇಕು ಎಲ್ಲ ಇಲ್ಲೆಲ್ಲ ಡೀಟೇಲಾಗಿ ಮಾಹಿತಿ ತಿಳಿಸ್ಕೊಡ್ತಾರೆ. ನೋಡೋ ಸೋಂಕು ನಿವಾರಕಗಳು ಅಂತ ಇಲ್ಲಿ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಸೊ ರೈತರು ಈಗ ನೋಡಿ ರೇಷ್ಮೆ ಕಡ್ಡಿ ಎಲ್ಲ ತೋರಿಸ್ತೀನಿ ಈಗ ನಿಮಗೆ. ರೇಷ್ಮೆ ಮನೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಆ ರೇಷ್ಮೆ ಸೊಪ್ಪು ನೋಡ್ತಾ ಇದ್ದೀರಾ. ಹಾಗೆ ರೆಂಬೆ ಸಾಕಾಣಿಕೆ ಸ್ಟ್ಯಾಂಡು ನೋಡಿ, ಇದು ರೇಷ್ಮೆ ಕಡ್ಡಿಗಳು ಯಾವ ರೀತಿ ನಾಟಿ ಮಾಡಬೇಕು ಅಂತೆಲ್ಲ ಡೆಮೋ ಇಟ್ಟಿದ್ದಾರೆ. ಸೊ ನೋಡಿ ಅದೇ ಥರನೇ ಇಲ್ಲಿ ರೇಷ್ಮೆ ಗೂಡಿಂದ ಇದನ್ನು ಏನೋ ದಾರ ತೆಗಿತಂಥ ಯಂತ್ರಗಳು, ಎಲ್ಲ ರೀತಿಯ ಮಳಿಗೆಗಳು ಬಂದಿದ್ದಾವೆ. ಸೊ ಹಾಗೆ ಇಲ್ಲಿ ರೈತರಿಗೆ ತುಂಬ ಬೆಳೆಗಳಿಗೆ ಏನೋ ಬೇರೆ ಕಡಿತ ಆಗ್ಬೋದು, ಹಾಗೆ ಎಲೆ ಚುಕ್ಕಿ ರೋಗ ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಸಿನ್ಗಳೆಲ್ಲ ಇಲ್ಲಿ ಸಿಗುತ್ತವೆ. ಸೊ ನೋಡೋದೆಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ನಾನು ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ನನಗೆ ನಿಮ್ಗೆ ಏನ್ರ ಬಗ್ಗೆ ಮಾಹಿತಿ ಬೇಕಂತ ಹೇಳ್ತಾ ನೋಡಿ. ಸೊ ಅದೇ ರೀತಿ ಪ್ರಥಮ್ ಸೀಡ್ಸ್ ಅಂದರೆ ಇಲ್ಲಿ ಎಲ್ಲ ರೀತಿಯ ಬೀಜಗಳು ಸಿಗ್ತವೆ. ಹೂವಿನ ಗಿಡ ಬೀಜ ಆಗ್ಬೋದು, ಹಾಗೆ ತರಕಾರಿಗೆ ಸಂಬಂಧಪಟ್ಟಂಥ ಬೀಜಗಳಾಗ್ಬೋದು. ನೀವು ನೋಡ್ತಾ ಇದ್ದೀರಾ ನೋಡಿ. ಸೊ ಇದು ಏನು ಫೋಟೋದಲ್ಲಿದೆ ಅದೆಲ್ಲ ಬೀಜಗಳು ಇಲ್ಲಿ ಸಿಗ್ತವೆ ಅಂತ ಹಾಕಿದ್ದಾರೆ. ಸೊ ಆಲ್ರೆಡಿ ರೈತರು ಬಂದು ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಎಲ್ಲ 100 ಗ್ರಾಮ್ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಹೈಬ್ರಿಡ್ ಸೀಡ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್. ಸೊ ಇಲ್ಲೂ ಅದೇ ಥರ ತರಕಾರಿ ಗಿಡ ಸಂಬಂಧಪಟ್ಟಂಥ ಬೀಜಗಳಾಗ್ಬೋದು, ಹಾಗೆ ಡೆಮೋ ಎಲ್ಲ ಇಟ್ಟಿದ್ದಾರೆ ನೋಡಿ. ಮೆಣಸಿನಕಾಯಿ, ಬದನೆಕಾಯಿ, ಕ್ಯಾಪ್ಸಿಕಮು, ಟೊಮೊಟೊ. ಸೊ ರೈತರು ಪರ್ಚೇಸ್ ಮಾಡ್ತಾಯಿದ್ದಾರೆ. ಸೊ ಈ ವರ್ಷ ಕೃಷಿ ಮೇಳ ತುಂಬ ಚೆನ್ನಾಗಿದೆ. ದಯವಿಟ್ಟು ರೈತರು ಆದರೆ ಒಂದು ಸಲ ವಿಸಿಟ್ ಕೊಡಿ. ಇನ್ನು 3 ದಿನಗಳ ಕಾಲ ಇರುತ್ತೆ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಏನೋ ಮುಕ್ತಾಯವಾಗುತ್ತೆ. ಸೊ ನೋಡಿ ಇಲ್ಲೇನೋ ಅವರೆಕಾಯಿ ಹೆಂಗೆಲ್ಲ ನೇತಾಕಿದ್ದಾರೆ ಅಂತ. ಇಂಡೋ ಅಮೇರಿಕನ್ ಹೈಬ್ರಿಡ್ ಬೀಜ ಇವೆಲ್ಲ ನೋಡಿ. ಸೊ ಎಷ್ಟು ಚೆನ್ನಾಗಿದೆ. ಹಾಗಲಕಾಯಿ ಎಲ್ಲ, ಮೆಣಸಿನಕಾಯಿ. ವಿವಿಧ ರೀತಿಯ ಹಾಗಲಕಾಯಿ ಇಟ್ಟಿದ್ದಾರೆ ನೋಡಿ. ಹಾಗೆ ಟೊಮೊಟೊ ಆಗ್ಬೋದು, ತುಂಬ ವೆರೈಟಿಯ ಈ ತರಕಾರಿಗಳನ್ನ ಇಟ್ಟಿದ್ದಾರೆ ಇಲ್ಲೆಲ್ಲ. ಸೊ ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರಗಳೆಲ್ಲ ಬಂದಿದ್ದಾವೆ. ಸೊ ಇಲ್ಲಿ ರೈತರ ಹತ್ರ ಮಾತಾಡಿ ನಿಮಗೆ ಹೊಲದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿಬಿಟ್ಟು ಅದಕ್ಕೆ ಯಾವ ಥರ ಸೊಲ್ಯೂಷನ್ ಏನು ಅಂತ ವಿತ್ತು ಡೆಮೋ ಥರ ಎಲ್ಲ ಇಲ್ಲಿ ತಿಳಿಸ್ತಾ ಇದ್ದಾರೆ ರೈತರಿಗೆ. ಹಾಗೆ ಮನೆಗೆ ಬೇಕಾಗಿರುವಂತಹ ಪ್ಲಾಸ್ಟಿಕ್ ಸಾಮಾನುಗಳೆಲ್ಲ ಇಲ್ಲಿದ್ದಾವೆ ನೋಡಿ. ಸೊ ಎಲ್ಲ ರೀತಿಯ ಉಪಕರಣಗಳು, ಹಾಗೆ ಗೃಹೋಪಯೋಗಿ ಉಪಕರಣಗಳು ಎಲ್ಲ ಸಿಗ್ತಾ ಇದ್ದಾವೆ. ಸೊ ದಯವಿಟ್ಟು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೃಷಿಗೆ ಸಂಬಂಧಪಟ್ಟಂಥ ಉಪಕರಣಗಳ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ. ಸೊ ನಿಮ್ಗೆ ಯಾವುದ್ರ ಬಗ್ಗೆ ಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ